Hello students, the topic of this session is packages. Packages ಅನ್ನೋ ಒಂದು ಕಾನ್ಸೆಪ್ಟು ಜಾವಾದಲ್ಲಿ it leads us to achieve code reusability. The main feature of object-oriented language is its ability to reuse the code already created. ಆಲ್ರೆಡಿ ಒಂದು ಫಂಕ್ಷನಾಲಿಟಿ ಇದೆ, ಕೋಡ್ ಇದೆ, ಎಕ್ಸಿಸ್ಟಿಂಗ್ ಕೋಡ್ ಇದೆ ವಿತಿನ್ ದಿ JDK ಸಾಫ್ಟ್ವೇರ್. ಅದನ್ನು ನಮ್ಮ ಒಂದು ಪ್ರೋಗ್ರಾಮಿಂಗಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ಅಲ್ಲಿ ಏನು ಎಕ್ಸಿಸ್ಟಿಂಗ್ ಇದೆ ಅದನ್ನು ರೀಯೂಸ್ ಮಾಡ್ಕೋಬೇಕು ನಮ್ಮ ಒಂದು ಪ್ರೋಗ್ರಾಮ್ ವಾಟ್ ವಿ ಆರ್ ಡೆವಲಪಿಂಗ್. ಈ ಒಂದು reusability feature what we achieve is the main feature of OOP. One way of achieving this is by extending the classes. ಕ್ಲಾಸ್ನ ಎಕ್ಸ್ಟೆಂಡ್ ಮಾಡಿದ್ರೆ ಟು ಅಚೀವ್ ಇನ್ಹೆರಿಟೆನ್ಸ್. ಅಲ್ಲೂ ನಾವು ಕೋಡ್ನ ರೀಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಸಬ್ ಕ್ಲಾಸ್ ಕೋಡು ಪೇರೆಂಟ್ ಕ್ಲಾಸ್ ಕೋಡ್ನ ರೀಯೂಸ್ ಮಾಡ್ಕೊಳ್ತಾ ಇದೆ. ನೆಕ್ಸ್ಟು ಇಂಟರ್ಫೇಸ್ನ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲೂ ಅಷ್ಟೇ ಇಂಟರ್ಫೇಸಲ್ಲಿರೋಂಥ ಕೋಡನ್ನು ನಾವು ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಅಲ್ಲೂ ಕೋಡ್ ರೀಯೂಸಿಬಿಲಿಟಿ ಆಗ್ತಿದೆ. ಬಟ್ ಇದೆರಡೂ ಕೇಸಸ್ಸಲ್ಲೂ ವಿ ಆರ್ ಕ್ರಿಯೇಟಿಂಗ್ ಕೋಡ್ ಆರ್ ಕ್ಲಾಸಸ್ ಆರ್ ಇಂಟರ್ಫೇಸಸ್ ದೇರ್ ಇಟ್ ಸೆಲ್ಫ್. ವಾಟ್ ವಿ ನೀಡ್ ಟು ಯೂಸ್ ಕ್ಲಾಸಸ್ ಫ್ರಮ್ ಅದರ್ ಪ್ರೋಗ್ರಾಮ್ಸ್ without physically copying them into the program under development. ಅಲ್ಲೇನೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಿತಿನ್ ಎ ಪ್ರೋಗ್ರಾಮ್ ವಿ ಆರ್ ಕ್ರಿಯೇಟಿಂಗ್ ದಿ ಕ್ಲಾಸಸ್, ವಿತಿನ್ ದಿ ಪ್ರೋಗ್ರಾಮ್ ವಿ ಆರ್ ಕ್ರಿಯೇಟಿಂಗ್ ದಿ ಇಂಟರ್ಫೇಸಸ್, ಅಲ್ಲೇನೆ ರೀಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಪ್ಯಾಕೇಜಸ್ ಏನು ಅಡ್ವಾಂಟೇಜ್ ಅಂದರೆ ಇಟ್ಸ್ ಲೈಕ್ ಎ ಕ್ಲಾಸ್ ಲೈಬ್ರರೀಸ್ ಇನ್ ಸಿ ಲ್ಯಾಂಗ್ವೇಜ್. ಕ್ಲಾಸ್ ಲೈಬ್ರರೀಸ್ನಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ಫಂಕ್ಷನ್ನ ನಾವು ಡೆವಲಪ್ ಮಾಡ್ತಾ ಇರೋ ಒಂದು ಪ್ರೋಗ್ರಾಮಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ಅಥವಾ ಇಂಪೋರ್ಟ್ ಮಾಡಿಕೊಂಡಾಗ ಅಲ್ಲಿರೋಂಥ ಕೋಡು ನಮ್ಮ ಪ್ರೋಗ್ರಾಮ್ ಎರಡನ್ನು ಲಿಂಕೇಜ್ ಆಗಿ ದಿಸ್ ಈಸ್ ಎನದರ್ ಫೀಚರ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ದಟ್ ಈಸ್ ಡೈನಮಿಕ್ ಲಿಂಕಿಂಗ್. ಅಟ್ ದಿ ರನ್ ಟೈಮ್ ಆ ಒಂದು ಕ್ಲಾಸ್ ಲೈಬ್ರರಿಲಿರೋಂಥ ಫಂಕ್ಷನಾಲಿಟಿ ನಮ್ಮ ಪ್ರೋಗ್ರಾಮ್ಗೆ ಲಿಂಕ್ ಆಗಿ ಎರಡೂ ಅಟ್ ಎ ಟೈಮ್ ಲಿಂಕ್ ಆಗಿ ಜಾಯಿನ್ ಆಗಿ ಯಾವುದೋ ಒಂದು ಮೆಮೊರಿ ಲೊಕೇಶನಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ಇಟ್ಸ್ ಈಕ್ವಲೆಂಟ್ ಟು ಲೋಡಿಂಗ್. ಲಿಂಕಿಂಗು ಫಂಕ್ಷನಾಲಿಟಿ ಮತ್ತು ನಮ್ಮ ಪ್ರೋಗ್ರಾಮ್ ಆಯಿತು, ಲೋಡಿಂಗು ಒಂದು ಮೆಮೊರಿ ಲೊಕೇಶನಲ್ಲಿ ಎರಡು ಕಂಬೈನ್ಡ್ ಸ್ಟೇಟಲ್ಲಿ ಕೂತ್ಕೊಳ್ಳೋ ಅಂಥದ್ದು. ಲಿಂಕಿಂಗ್ ಆ್ಯಂಡ್ ಲೋಡಿಂಗ್ ಕಾನ್ಸೆಪ್ಟ್, ಡೈನಮಿಕ್ ಲಿಂಕಿಂಗ್ ಅಂತ ಒಂದು ಫೀಚರ್ ಇದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ಸೊ ಅದನ್ನು ನಾವು ಅಚೀವ್ ಮಾಡಿದಾಗ ಆಗುತ್ತೆ. ಸೇಮ್ ಕಾನ್ಸೆಪ್ಟ್ ಈಸ್ ಅಪ್ಲಿಕೇಬಲ್ ಟು ಪ್ಯಾಕೇಜಸ್ ಆಲ್ಸೋ. ಪ್ಯಾಕೇಜಸ್ಸು ನಾವು ಇದೇ ರೀತಿ ಸಿನಲ್ಲಿ ಏನು ಈಗ SQRT ಫಂಕ್ಷನ್ ಇರ್ಬೋದು, ಅಂಡರ್ ಮ್ಯಾಥ್ ಕ್ಲಾಸ್ #include math.h ಇನ್ಕ್ಲೂಡ್ ಮಾಡಿಕೊಂಡು ನಾವೇನು ಇನ್ಕಾರ್ಪೊರೇಟ್ ಮಾಡ್ಕೋತೀವಿ ದಟ್ ಈಸ್ ನಥಿಂಗ್ ಬಟ್ reusability of the code, or we are somewhat importing the features into our program. ಇದನ್ನು ಪ್ಯಾಕೇಜಸ್ ಅಂತ ಹೇಳ್ತೀವಿ. It is a concept similar to class libraries in C. So we achieved reusability in Java. Packages are Java's way of grouping a variety of classes and interfaces together. So it acts like a containers for classes. ತನ್ನಲ್ಲಿ ಈ ಒಂದು ಬಿಲ್ಟ್ ಇನ್ ಮೆಥಡ್ಸ್ನ ಅದು ಸ್ಟೋರ್ ಮಾಡಿಕೊಂಡು
ನಾವು ಜಸ್ಟ್ ಇಂಪೋರ್ಟ್ ಮಾಡಿಕೊಂಡ್ರೆ ಸಾಕು ಆ ಪ್ಯಾಕೇಜು. ಅದರಲ್ಲಿರೋಂಥ ಮೆಥಡ್ಸು ನಮ್ಮ ಪ್ರೋಗ್ರಾಮ್ ರನ್ ಆಗೋಕ್ಕೆ ಅಲ್ಲಿರೋಂಥ ಮೆಥಡ್ಸು ನಮ್ಮ ಪ್ರೋಗ್ರಾಮ್ಗೆ ಲಿಂಕ್ ಆಗಿ ನಮ್ಮ ಪ್ರೋಗ್ರಾಮ್ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೋಡ್ನ ನಮ್ಮ ಪ್ರೋಗ್ರಾಮಲ್ಲಿ ರೀಯೂಸ್ ಮಾಡ್ತಾ ಇದ್ದೀವಿ. ಇನ್ ಪ್ಯಾಕೇಜಸ್, ಕ್ಲಾಸಸ್ ಕ್ಯಾನ್ ಬಿ ಯುನಿಕ್ ಕಂಪೇರ್ಡ್ ವಿತ್ ಕ್ಲಾಸಸ್ ಇನ್ ಅದರ್ ಪ್ಯಾಕೇಜಸ್. One of the main feature of OOP is its ability to reuse the code already created. So one way of achieving this is by using classes from other programs. This is what we are doing in achieving reusability of the code. What are the benefits of this ಅಂತ ನೋಡ್ತಾ ಹೋದ್ರೆ, by organizing our classes into packages we can achieve following benefits. ಇದನ್ನ ಯೂಸರ್ ಡಿಫೈನ್ಡ್ ಪ್ಯಾಕೇಜಸ್ ಅಲ್ಲಿ ಮಾಡ್ಕೋಬೋದು. ನಾವು ಕ್ರಿಯೇಟ್ ಮಾಡಿರೋಂಥ ಕ್ಲಾಸಸ್ಸು ಒಂದು ಪ್ಯಾಕೇಜಲ್ಲಿಟ್ಟು ಆ ಪ್ಯಾಕೇಜಲ್ಲಿರೋಂಥ ಕ್ಲಾಸಸ್ನ ನಾವು ಇನ್ನೊಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕಾದ್ರೆ ಯೂಟಿಲೈಸ್ ಮಾಡ್ಕೋಬೋದು. ಕಂಪ್ಲೀಟ್ ಸೆಟ್ ಆಫ್ ಕ್ಲಾಸ್ನ ಯೂಟಿಲೈಸ್ ಮಾಡ್ಕೋಬೋದು ಬೈ ದಿ import keyword. The classes of other programs contained in the packages can be easily used. In packages, classes can be unique compared with classes in other packages. Two classes in two different packages can have the same name. It also provides a way for separating design from coding. So this is about packages. There are two kinds of packages. First one is built-in packages or Java system packages. Second one is user-defined packages. Built-in packages ಆಲ್ರೆಡಿ ಜಾವಾದಲ್ಲಿ ಅವೈಲೇಬಲ್ ಇರುತ್ತೆ. ನಾವು ಜಸ್ಟ್ ಇಂಪೋರ್ಟ್ ಮಾಡಿಕೊಂಡ್ರೆ ನಮ್ಮ ಪ್ರೋಗ್ರಾಮಲ್ಲಿ ದಟ್ ಈಸ್ ಎನಫ್. ಯೂಸರ್ ಡಿಫೈನ್ಡ್ ಪ್ಯಾಕೇಜಸ್ಸು ವಿ ನೀಡ್ ಟು ಕ್ರಿಯೇಟ್ ಪ್ಯಾಕೇಜಸ್, ವಿ ನೀಡ್ ಟು ಕ್ರಿಯೇಟ್ ನ್ಯೂ ಕ್ಲಾಸಸ್, ನ್ಯೂ ಮೆಥಡ್ಸ್. ಅದನ್ನು ನಾವು ಇನ್ನೊಂದು ಪ್ರೋಗ್ರಾಮಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ದೋಸ್ ಆರ್ ಯೂಸರ್ ಡಿಫೈನ್ಡ್ ಪ್ಯಾಕೇಜಸ್. ಈ ಸೆಷನಲ್ಲಿ we are going to discuss about built-in packages. Built-in packages example, here we have on the screen java.applet. This is one example for built-in package. It provides the classes necessary to create an applet and the classes an applet uses to communicate with its applet context. Applet programs ನಾವು ರನ್ ಮಾಡಬೇಕಂತಂದರೆ we need to import this built-in package. Import java.applet.star ಅನ್ನೋ ಒಂದು ವರ್ಡು ನಿಮ್ಮ ಪ್ರೋಗ್ರಾಮ್ ಫಸ್ಟ್ ಲೈನ್ ಆಗಿರಬೇಕು. ಆಗ ಮಾತ್ರ ನಿಮ್ಮ ಆ್ಯಪ್ಲೆಟ್ ಪ್ರೋಗ್ರಾಮ್ಸು ರನ್ ಆಗುತ್ತೆ. ಏನಕ್ಕೆ ಆ್ಯಪ್ಲೆಟ್ ಪ್ರೋಗ್ರಾಮ್ಸ್ಗೆ ಈ ಥರ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ, ನೀವು ಇಷ್ಟು ಎಲ್ಲ ಸೆಷನ್ಸಲ್ಲಿ ನೋಡಿದ್ದೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರಿ ಕ್ಲಾಸಸ್ನ. ಅದಕ್ಕೆ ಮೆಥಡ್ ನೇಮು ನೀವೇ ಅಸೈನ್ ಮಾಡ್ತಾ ಇದ್ರಿ, ಡೇಟಾ ಮೆಂಬರ್ಸು ನೀವೇ ಕ್ರಿಯೇಟ್ ಮಾಡ್ಕೋತಿದ್ರಿ. ಆ ಥರ 2 to 3 ಕ್ಲಾಸಸ್ ಕ್ರಿಯೇಟ್ ಮಾಡಿ ಮೇಯ್ನ್ ಕ್ಲಾಸಲ್ಲಿ ನೀವೇ ಒಂದು ಯೂಸರ್ ಡಿಫೈನ್ಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ನೀವೇ ಕ್ರಿಯೇಟ್ ಮಾಡಿರೋ ಅಂಥ ಬೇರೆ ಕ್ಲಾಸಲ್ಲಿರೋ ಮೆಥಡ್ ಕಾಲ್ ಮಾಡಿ ಥ್ರೂ ದಟ್ ಕಾಲ್ ವ್ಯಾಲ್ಯೂಸ್ನ ಪಾಸ್ ಮಾಡಿ ಫಾರ್ ದಿ ಅದರ್ ಕ್ಲಾಸ್ ಮೆಥಡ್ಸ್. ಅಲ್ಲಿ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಆಗಿ ಆ ಒಂದು ಕ್ಲಾಸು ರಿಟರ್ನ್ ಮಾಡ್ತಾ ಇತ್ತು ಮೇನ್ ಕ್ಲಾಸ್ಗೆ. ಇಲ್ಲಿ ಪ್ರಿಂಟ್ ಆಗ್ತಿತ್ತು ಮೇನ್ ಕ್ಲಾಸಲ್ಲಿ. ಇಲ್ಲಿ JDK ಸಾಫ್ಟ್ವೇರಲ್ಲೇ ಈ ಒಂದು ಬಿಲ್ಟ್ ಇನ್ ಪ್ಯಾಕೇಜಸ್ ಇರೋದ್ರಿಂದ ಇದನ್ನು ನೀವು ಇಂಪೋರ್ಟ್ ಮಾಡಿಕೊಂಡು
ನಿಮಗೆ ಬೇಕಾದ ರೀತಿ ನೀವು ಆ್ಯಪ್ಲೆಟ್ಸ್ಗಳನ್ನ ಡೆವಲಪ್ ಮಾಡ್ಕೋಬೋದು. ಇನ್ನೊಂದು java.awt ಪ್ಯಾಕೇಜ್ ಅಂತ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ಜಾವಾ API ಪ್ಯಾಕೇಜಸ್ ಆಲ್ಸೋ. API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಈ ರೀತಿ ಪ್ಯಾಕೇಜಸ್ಸು, ದೀಸ್ ಆರ್ ನಥಿಂಗ್ ಬಟ್ ಬಿಲ್ಟ್ ಇನ್ ಪ್ಯಾಕೇಜಸ್. java.awt, it contains all of the classes for creating user interfaces and for painting graphics and images. AWT ಅನ್ನೋ ಒಂದು ಬಿಲ್ಟ್ ಇನ್ ಕ್ಲಾಸು. ಇಟ್ ಕಂಟೈನ್ಸ್ ಕಲರ್ಸ್, ಗ್ರಾಫಿಕ್ಸ್, ಡಿಫ್ರೆಂಟ್ ಫಾಂಟ್ ಸ್ಟೈಲ್ಸ್, ಇಮೇಜಸ್. ಜಾವಾ ಅನ್ನೋ ಒಂದು ಪ್ಯಾಕೇಜು contains a package called AWT. AWT means Abstract Window Toolkit ಅಂತ. Abstract Window Toolkit ಟೂಲ್ ಬಾಕ್ಸ್. ನೀವು VB ಪ್ರೋಗ್ರಾಮ್ ಮಾಡಬೇಕಾದ್ರೆ, C#.NET ಪ್ರೋಗ್ರಾಮ್ಸ್ ಮಾಡಬೇಕಾದ್ರೆ ಒಂದು ಟೂಲ್ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಎಲ್ಲ ಲೇಬಲ್ಸ್, ಟೆಕ್ಸ್ಟ್ ಬಾಕ್ಸ್, ಪಾಯಿಂಟರ್ಸ್, ಲಿಸ್ಟ್ ಬಾಕ್ಸ್, ಕಾಂಬೋ ಬಾಕ್ಸ್, ಈ ರೀತಿ ಸುಮಾರು ಆಪ್ಷನ್ಸ್ಗಳು ನಿಮಗೆ ಆ ಟೂಲ್ ಕಿಟ್ಟಲ್ಲಿರುತ್ತೆ. ಅದನ್ನು ಜಸ್ಟ್ ಫಾರ್ಮ್ ಮೇಲೆ ಪ್ಲೇಸ್ ಮಾಡಿ ಯೂಸರ್ ಇಂಟರ್ಫೇಸ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತೀರಾ. ಆ ರೀತಿ ಒಂದು ಟೂಲ್ ಬಾಕ್ಸು ನಿಮಗೆ ಈ ಒಂದು ಪ್ಯಾಕೇಜಲ್ಲಿ ಅವೈಲೇಬಲ್ ಇರುತ್ತೆ ಫಾರ್ ಕ್ರಿಯೇಟಿಂಗ್ ಗ್ರಾಫಿಕಲ್ ಅಪ್ಲಿಕೇಶನ್ಸ್ ಇನ್ವಾಲ್ವಿಂಗ್ ಇಮೇಜಸ್. HTML ಅಲ್ಲಿ ನೀವೇನು ಕಲರ್ಫುಲ್ ವೆಬ್ ಪೇಜಸ್ ಕ್ರಿಯೇಟ್ ಮಾಡ್ತೀರಾ, ವಿಚ್ ಇನ್ವಾಲ್ವ್ ಸ್ಕ್ರಾಲಿಂಗ್ ಟೆಕ್ಸ್ಟ್, ಇಮೇಜಸ್, ಗ್ರಾಫಿಕ್ಸ್, ಆ ರೀತಿ ನೀವು ಜಾವಾದಲ್ಲಿ ಮಾಡೋ ಅಂಥ ಆಪ್ಷನ್ನು ನಿಮಗೆ ಈ ಒಂದು ಟೂಲ್ ಕಿಟ್ಟಲ್ಲಿ ಸಿಗುತ್ತೆ. ಇದನ್ನು ಇಂಪೋರ್ಟ್ java.awt.star ಅನ್ನೋ ಒಂದು ವರ್ಡ್ ಹಾಕ್ಕೊಂಡ್ರೆ ನೀವು ಆ ರೀತಿ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಬೋದು. java.beans, ಇಟ್ಸ್ ಬಿಸ್ನೆಸ್ ಅಪ್ಲಿಕೇಶನ್ಸ್, ಹೈ ಎಂಡ್ ಬಿಸ್ನೆಸ್ ಅಪ್ಲಿಕೇಶನ್ಸ್ ಡೆವಲಪ್ ಮಾಡೋಕ್ಕೆ ಜಾವಾ ಬೀನ್ಸ್ನ ಯೂಸ್ ಮಾಡ್ತಾರೆ. ಸೊ ಆ ಒಂದು ಅಪ್ಲಿಕೇಶನ್ಸ್ ಡೆವಲಪ್ ಮಾಡೋಕ್ಕೆ ಇಂಪೋರ್ಟ್ java.beans.star ಅಂತ ಹಾಕ್ಕೊಂಡ್ರೆ ಅದರಲ್ಲಿರೋಂಥ ಕ್ಲಾಸಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಬಿಸ್ನೆಸ್ ಎಂಡ್ ಅಪ್ಲಿಕೇಶನ್ಸ್. java.io, ನೀವು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟ್ರೀಮ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ, ಕೀಬೋರ್ಡಿಂದ ಇನ್ಪುಟ್ಟು ತಗೊಳ್ಳೋ ಅಂಥ ಎಬಿಲಿಟಿ ನಿಮ್ಮ ಪ್ರೋಗ್ರಾಮ್ಸ್ಗೆ ಬರಬೇಕು ಅಂತ ಅಂದರೆ you have one feature called as java.io package. ಈ ಪ್ಯಾಕೇಜ್ ಇಂಪೋರ್ಟ್ ಮಾಡಿಕೊಂಡು ಡೇಟಾ ಇನ್ಪುಟ್ ಸ್ಟ್ರೀಮ್ ಅಂತ ಒಂದು ಕ್ಲಾಸ್ ಇರುತ್ತೆ. ಡೇಟಾ ಇನ್ಪುಟ್ ಸ್ಟ್ರೀಮ್ ಕ್ಲಾಸನ್ನ ಯೂಟಿಲೈಸ್ ಮಾಡಿಕೊಂಡು, ಅಥವಾ ಸ್ಕ್ಯಾನರ್ ಕ್ಲಾಸ್ ಅಂತ ಇರುತ್ತೆ. ದೀಸ್ ಟು ಕ್ಲಾಸಸ್ ಅಲೋಸ್ ಯೂಸರ್ಸ್ ಟು ಎಂಟರ್ ದಿ ಇನ್ಪುಟ್ ಥ್ರೂ ದಿ ಕೀಬೋರ್ಡ್ ವೆನ್ ಯು run the program. ಸೊ ಡೇಟಾ ಇನ್ಪುಟ್ ಸ್ಟ್ರೀಮು, ಸ್ಕ್ಯಾನರ್ ಕ್ಲಾಸಸ್ ನಿಮ್ಮ ಕೀಬೋರ್ಡಿಂದ ಇನ್ಪುಟ್ ಹಾಕೋ ಹಾಗೆ ಇಟ್ ಅಲೋಸ್ ಯು ಟು ಇನ್ಪುಟ್ ಡೇಟಾ ಫ್ರಮ್ ದಿ ಕೀಬೋರ್ಡ್. ವಿ ಹ್ಯಾವ್ ಸೀನ್ ಸೋ ಮೆನಿ ಪ್ರೋಗ್ರಾಮ್ಸ್ ಇನ್ವಾಲ್ವಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್, ಕ್ರಿಯೇಟಿಂಗ್ ಕ್ಲಾಸಸ್. ಅಲ್ಲೆಲ್ಲನೂ ನಾವು ವ್ಯಾಲ್ಯೂಸು ಮೇನ್ ಫಂಕ್ಷನಿಂದ ವಿತ್ ದಿ ಹೆಲ್ಪ್ ಆಫ್ ಕನ್ಸ್ಟ್ರಕ್ಟರ್ ಮೆಥಡ್ ಅಪ್ಪರ್ ಕ್ಲಾಸಸ್ಗೆ ಸೆಂಡ್ ಮಾಡಿದ್ದೀವಿ. ಸೊ ನಾವು ಯಾವ ಒಂದು ಪ್ರೀವಿಯಸ್ ಸೆಷನಲ್ ಪ್ರೋಗ್ರಾಮ್ಸ್ ಎಲ್ಲನೂ ಕೀಬೋರ್ಡಿಂದ ಎಂಟರ್ ಮಾಡಿಲ್ಲ ಡೇಟಾನ. ಕೀಬೋರ್ಡಿಂದ ಈಗ ಎಂಟರ್ ದಿ ವ್ಯಾಲ್ಯೂ ಫಾರ್ A, B ಆ್ಯಂಡ್ C ಅಂತ ಒಂದು ಸೆಂಟೆನ್ಸ್ ನಾನು ಬರಿಬೇಕು. ಸೊ ಆ ಪ್ರೋಗ್ರಾಮ್ ಏನು ಮಾಡುತ್ತೆ, ನಿಮ್ಮ ಯೂಸರು ಯಾರು ಪ್ರೋಗ್ರಾಮ್ ರನ್ ಮಾಡ್ತಾರೆ ಅವ್ರನ್ನ ಕೇಳುತ್ತೆ, ಎಂಟರ್ ದಿ ವ್ಯಾಲ್ಯೂ ಫಾರ್ A, B ಆ್ಯಂಡ್ C. ಆ ಕ್ವೆಶನ್ ಬಂದಾಗ ದೇ ನೀಡ್ ಟು ಎಂಟರ್ ಥ್ರೂ ದಿ ಕೀಬೋರ್ಡ್. ಸೊ ಕೀಬೋರ್ಡಿಂದ ಎಂಟರ್ ಮಾಡಬೇಕಂದ್ರೆ ಜಸ್ಟ್ ಲೈಕ್ ಸ್ಕ್ಯಾನರ್ ಸ್ಟೇಟ್ಮೆಂಟ್ ಇನ್ C ಲ್ಯಾಂಗ್ವೇಜ್ ಆರ್ C ಇನ್ ಸ್ಟೇಟ್ಮೆಂಟ್ ಇನ್ C++ ಲ್ಯಾಂಗ್ವೇಜ್, ಇಲ್ಲಿ ಸ್ಕ್ಯಾನರ್ ಮತ್ತು ಡೇಟಾ ಇನ್ಪುಟ್ ಸ್ಟ್ರೀಮ್ ಕ್ಲಾಸಸ್ ಇರುತ್ತೆ. ಅದು ಕೀಬೋರ್ಡಿಂದ ಯೂಸರು ಎಂಟರ್ ಮಾಡೋಕ್ಕೆ ಡೇಟಾನ ಅಲೋ ಮಾಡುತ್ತೆ. ಸೊ ಆ ರೀತಿ ನೀವು ಅಪ್ಲಿಕೇಶನ್ಸ್ ಡೆವಲಪ್ ಮಾಡಬೇಕು ಅಂದರೆ java.io ಪ್ಯಾಕೇಜ್ ಬೇಕು. java.lang, ಈ ಒಂದು ಪ್ಯಾಕೇಜು
it it involves classes that Java compiler itself uses, and therefore they are automatically imported. Like primitive data types, strings, math functions, threads and exceptions. ಇದು ಕಂಪೈಲರ್ ಆಟೋಮೆಟಿಕ್ ಆಗಿ ರನ್ ಆಗಬೇಕಾದ್ರೆ ಒಂದು ಬಿಲ್ಟ್ ಇನ್ ಫಂಕ್ಷನ್ ಥರ ಲಿಂಕೇಜ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಒಂದು ಜಾವಾ ಪ್ರೋಗ್ರಾಮ್ಗೆ. ಆ ಲಿಂಕೇಜ್ ಕ್ರಿಯೇಟ್ ಆಗಿ ಅದು ಸ್ಟ್ರಿಂಗ್ ಬೇಸ್ಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟ್ರಿಂಗ್ ಡಾಟ್ ಎಚ್ ಅಂತ ಸೀನಲ್ಲಿ ಏನಿದೆ ಆ ರೀತಿ ಇಲ್ಲಿ ಸ್ಟ್ರಿಂಗ್ ಪ್ಯಾಕೇಜಸ್, ಸ್ಟ್ರಿಂಗ್ ಬೇಸ್ಡ್ ಕ್ಲಾಸಸ್, ಬಿಲ್ಟ್ ಇನ್ ಕ್ಲಾಸಸ್ ಹಾಕ್ಕೊಳ್ಳುತ್ತೆ. ಡೇಟಾ ಟೈಪ್ಸ್, ಪ್ರಿಮಿಟಿವ್ ಡೇಟಾ ಟೈಪ್ಸ್ ಹಾಕ್ಕೊಳ್ಳುತ್ತೆ. ಮ್ಯಾಥ್ ಫಂಕ್ಷನ್ಸ್, ಥ್ರೆಡ್ ಬೇಸ್ಡ್ ಪ್ರೋಗ್ರಾಮ್ಸ್, ಎಕ್ಸೆಪ್ಷನ್ ಬೇಸ್ಡ್ ಪ್ರೋಗ್ರಾಮ್, ಅದೆಲ್ಲದಕ್ಕೂ ಈ ಲ್ಯಾಂಗ್ ಪ್ಯಾಕೇಜು ಕಂಪೈಲರು ಆಟೋಮೆಟಿಕ್ ಆಗಿ ಹಾಕ್ಕೊಳ್ಳುತ್ತೆ. ನೀವು ಅದನ್ನು ಸೆಪ್ರೇಟಾಗಿ ಮೆನ್ಷನ್ ಮಾಡೋದು, ಸ್ಪೆಸಿಫೈ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಮೂವಿಂಗ್ ಆನ್ ಟು another set of classes, java.math. ಇದು ಒಂದಷ್ಟು ಕ್ಲಾಸಸ್ಸು ಫಾರ್ ಕ್ಯಾಲ್ಕುಲೇಟಿಂಗ್ ಅರ್ಥಮೆಟಿಕ್ ಆಪರೇಷನ್ ಬೇಸ್ಡ್ ಆನ್ ದೀಸ್ ಕೈಂಡ್ ಆಫ್ ಡೇಟಾ ಟೈಪ್ಸ್. ಅದಕ್ಕೆ java.math.star ಅಂತ ಹಾಕ್ಕೋಬೇಕು. ಬಿಗ್ ಇಂಟಿಜರ್, ಬಿಗ್ ಡೆಸಿಮಲ್, ಈ ರೀತಿ ಒಂದು ಡೇಟಾ ಟೈಪ್ ಇನ್ವಾಲ್ವ್ ಆಗಿರೋ ಅಂಥ ಕ್ಯಾಲ್ಕುಲೇಷನ್ಸ್ಗೆ ಟು ಪ್ರೊವೈಡ್ ಪ್ರಿಸೈಡ್ ವ್ಯಾಲ್ಯೂಸ್ java.math ಅನ್ನೋ ಒಂದು ಪ್ಯಾಕೇಜ್ ಹಾಕ್ಕೊಳ್ತೀರಾ. ಫಾರ್ ಪರ್ಫಾರ್ಮಿಂಗ್ ನೆಟ್ವರ್ಕ್ ಬೇಸ್ಡ್ ಅಪ್ಲಿಕೇಶನ್ಸ್, ಫಾರ್ ಡೆವಲಪಿಂಗ್ ನೆಟ್ವರ್ಕ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂದರೆ ನಿಮ್ಮ ಜಾವಾ ಪ್ರೋಗ್ರಾಮು ಬೇರೆ ಜಾವಾ ಪ್ರೋಗ್ರಾಮ್, ಬೇರೆ ಸಿಸ್ಟಮಲ್ಲಿರೋ ಜಾವಾ ಪ್ರೋಗ್ರಾಮ್ಗೆ ಮೆಸೇಜ್ ಸೆಂಡ್ ಮಾಡಬೇಕು. ಅಲ್ಲಿಂದ ರಿಪ್ಲೈ ನಿಮ್ಮ ಒಂದು ಮೆಸೇಜ್ಗೆ, ನಿಮ್ಮ ಒಂದು ಅಪ್ಲಿಕೇಶನ್ ಏನು ಇನ್ನೊಂದು ಸಿಸ್ಟಮಲ್ಲಿ ಮಾಡಿರ್ತೀರ ಅಲ್ಲಿಗೆ ರಿಪ್ಲೈ ಬರಬೇಕು. ಈ ರೀತಿ ಒಂದು ನೆಟ್ವರ್ಕ್ ಬೇಸ್ಡ್ ಜಾವಾ ಪ್ರೋಗ್ರಾಮ್ಸ್ ಮಾಡೋದಕ್ಕೆ java.net ಅನ್ನೋ ಒಂದು ಪ್ಯಾಕೇಜ್ ಹಾಕ್ಕೋಬೇಕು. ಇಂಪೋರ್ಟ್ java.net.star ಅಂತ. ನೆಕ್ಸ್ಟು you have registry based applications, database applications, SQL, security based applications in the network, utility classes based applications. ಇದೆಲ್ಲದಕ್ಕೂ have these built-in packages. So this is the syntax for importing built-in packages into your program. ಇಂಪೋರ್ಟ್ ಅಂತ ಕೀವರ್ಡ್ ಬರ್ಕೊಂಡು ಪ್ಯಾಕೇಜ್ ನೇಮ್ ಡಾಟ್ ಕ್ಲಾಸ್ ನೇಮ್ ಹಾಕ್ಕೊಳ್ಳಿ. ಕ್ಲಾಸ್ ನೇಮ್ ನಿಮಗೆ ಗೊತ್ತಿಲ್ಲ, ಯು ನೋ ಜಸ್ಟ್ ದಿ ಪ್ಯಾಕೇಜ್ ನೇಮ್ ಅಂದರೆ ಡಾಟ್ ಸ್ಟಾರ್ ಅಂತ ಹಾಕ್ಕೊಳ್ಳಿ. ಸ್ಟಾರ್ ರೆಪ್ರೆಸೆಂಟ್ಸ್ ಆಲ್ ದಿ ಕ್ಲಾಸಸ್ ಪ್ರೆಸೆಂಟ್ ಇನ್ ದಟ್ ಪ್ಯಾಕೇಜ್. ಜಸ್ಟ್ ಡಾಟ್ ಸ್ಟಾರ್ ಹಾಕಿದ್ರೆ ಇಟ್ ವಿಲ್ ಇಂಪೋರ್ಟ್ ಆಲ್ ದಿ ಕ್ಲಾಸಸ್, ದಿ ಪ್ಯಾಕೇಜ್ ಇಂಟು ಯುವರ್ ಪ್ರೋಗ್ರಾಮ್ while your program is in the running stage. For example, import keyword ಇದೆ, java.awt ಅಂತ ಪ್ಯಾಕೇಜ್ ನೇಮ್ ಇದೆ, ಡಾಟ್ ಸ್ಟಾರ್ ಅಂತ ಸ್ಪೆಸಿಫೈ ಮಾಡ್ಕೋಬೇಕು. Naming conventions. First you need to write the package name. This is the package name, java.lang. ಆ ಪ್ಯಾಕೇಜಲ್ಲಿ ಮ್ಯಾಥ್ ಅನ್ನೋದು ಒಂದು ಕ್ಲಾಸ್ ನೇಮ್ ಇದು. .sqrt ಅನ್ನೋದು ಒಂದು ಮೆಥಡ್ ನೇಮ್. java.lang.math.ಮೆಥಡ್ ನೇಮ್. java.lang ಅನ್ನೋದು ಇಟ್ಸ್ ಎ ಪ್ಯಾಕೇಜ್. ಆ ಪ್ಯಾಕೇಜ್ ಒಳಗೆ ಕ್ಲಾಸಸ್ ಇರುತ್ತೆ. ಅದರಲ್ಲಿ ಒಂದು ಕ್ಲಾಸು ಮ್ಯಾಥ್ ಕ್ಲಾಸ್ ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮ್ಯಾಥ್ ಡಾಟ್, ಇಲ್ಲಿ ಡಾಟ್ ಆಪ್ರೇಟರ್ ಇನ್ ಬಿಟ್ವೀನ್ ನೀವು ಯೂಸ್ ಮಾಡಲೇಬೇಕು. ಇಟ್ಸ್ ಎ ನೇಮಿಂಗ್ ಕನ್ವೆನ್ಷನ್. ಡಾಟ್ ಮೆಥಡ್ ನೇಮ್. ಮೆಥಡ್ ನೇಮ್ ಇಸ್ ದಿ SQRT. Thank you all.